ಸ್ನೇಹಿತರೆ ನಮಸ್ಕಾರ. SIP ನಡೀತಾ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. BLOಗಳು ಎನ್ಯುಮರೇಷನ್ ಫಾರಂ ಕೊಟ್ಟಾಗ ಯಾವ ರೀತಿ ಫಿಲ್ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಥರ ಫಾರ್ಮ್ ಕೊಟ್ಟಾಗ ಇದನ್ನ ಒಂದು ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಜೆರಾಕ್ಸ್ ಮಾಡಿಸ್ಕೊಂಡು ಕಾಲಮ್ಗಳಲ್ಲಿ ಫಿಲ್ ಮಾಡಿ ಸರಿಯಾಗಿದೆ ಅಂತ ಗೊತ್ತಾದ ನಂತರ ಒರಿಜಿನಲ್ ಮೇಲೆ ಫಿಲ್ ಮಾಡಿ. ಯಾಕೆಂದರೆ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೊಡೆದಾಕೋದು ಪಡೆದಾಕೋದು ಮಾಡೋಕ್ಕೆ ಹೋಗ್ಬಿಡಿ. ಮೊದಲನೇದಾಗಿ ಮೇಲ್ಗಡೆ ಫೋಟೋ ಕೊಟ್ಟಿರ್ತಾರೆ, ಫೋಟೋ ಅನ್ಸ್ಬಿಡಿ. ಇನ್ನು ಫಾರಮ್ ಲೆಫ್ಟ್ ಸೈಡಲ್ಲಿ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕೆ ಹೋಗ್ಬಿಡಿ, ಖಾಲಿ ಬಿಡಿ. ಇನ್ನು ಬಲಗಡೆ ಭಾಗದಲ್ಲಿ ನೀವು ತುಂಬಬೇಕಾಗತ್ತೆ. ಬಲಗಡೆ ಭಾಗದಲ್ಲಿ ಮೇಲ್ಗಡೆ ನೀವು 2002ರಲ್ಲಿ ಏನಾದರೂ ಓಟ್ ಹಾಕಿದರೆ ಅದರ ಮಾಹಿತಿ ನೀಡಬೇಕಾಗುತ್ತೆ. ಅಕಸ್ಮಾತು ನೀವು ಓಟ್ ಹಾಕಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸು, ತಂದೆ ತಾಯಿ ಅಜ್ಜಿ ತಾತ ಯಾರಾದರೂ ಆಗಿರ್ಬೋದು, ಅವ್ರದ್ದು ಇರುತ್ತೆ. ಅವ್ರದ್ದು ಮಾಹಿತಿ ನೀವು ನೀಡಬೇಕಾಗತ್ತೆ. ಇನ್ನು ಕೆಳಗಡೆ ಬಂದು ನಿಮ್ಮ ಡೀಟೇಲ್ಸ್ ಇರುತ್ತೆ. ಅಂದರೆ ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಓಟ್ ಹಾಕಿರೋ 2002ರಲ್ಲಿ ಓಟ್ ಹಾಕಿರೋ ನಿಮ್ಗೆ ಏನಾಗಬೇಕು ಅದ್ರ ಮಾಹಿತಿ ನೀವು ನೀಡಬೇಕಾಗತ್ತೆ. ಅದು ಮುಗ್ದಾದ್ಮೇಲೆ ಎಲ್ರಿಗೂ ಜಾಸ್ತಿ ಕನ್ಫ್ಯೂಸ್ ಇರೋದು ಏನಪ್ಪ ಅಂದರೆ ವಿಧಾನಸಭಾ ಕ್ಷೇತ್ರದ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಇದೇ ಸಿಕ್ಕಾಪಟ್ಟೆ ಜನಕ್ಕೆ ತೊಂದರೆ ಆಗ್ತಾ ಇರೋದು. ಅದು ನಿಮ್ಗೆ ಗೊತ್ತಿದ್ರೆ ಫಿಲ್ ಮಾಡಿ, ಗೊತ್ತಿಲ್ಲ ಅಂದರೆ BLOಗಳಿಗೆ ಅದು ಮಾಹಿತಿ ಇರುತ್ತೆ. ಅವರು ಅಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡ್ಕೋತಾರೆ. ಹೆದರಿಕೊಳ್ಳೋವಂಥ ಅವಶ್ಯಕತೆ ಇರೋದಿಲ್ಲ. ಅಕಸ್ಮಾತು ಇನ್ನೊಂದೇನಪ್ಪ ಅಂದರೆ ಮ್ಯಾಪಿಂಗ್ ಆಗಿರೋರ್ಗೆ ಮಾತ್ರ ಈ ಥರ ಫಾರ್ಮ್ ಸಿಗೋದು. ಮ್ಯಾಪಿಂಗ್ ಆಗಿಲ್ಲದೆ ಹೋದರೆ ಯಾವುದೇ ಕಾರಣಕ್ಕೂ ಈ ಥರ ಫಾರ್ಮ್ ಬರೋ ಚಾನ್ಸೇ ಇಲ್ಲ. ಅಕಸ್ಮಾತ್ ಮ್ಯಾಪಿಂಗ್ ಆದಮೇಲೆ ಡೆತ್ ಆಗಿದ್ದಾರೆ ಅಂದರೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅವ್ರು ಸಂಬಂಧಪಟ್ಟವ್ರು ಯಾರಾದರೂ ಹೋಗಿ ಅಲ್ಲಿ ಸೈನ್ ಮಾಡಿದ್ರೆ ಅವರು ಡೆತ್ ಆಗಿದ್ದಾರೆ ಅಂತ ಮೆನ್ಷನ್ ಮಾಡ್ಕೋತಾರೆ. ಅಕಸ್ಮಾತು ಎರಡೆರಡು ಮ್ಯಾಪಿಂಗ್ ಆಗಿ ಎರಡೆರಡು ಫಾರ್ಮ್ ಬಂದಿದೆ ಅಂದರೆ ನಿಮಗೆ ಯಾವ್ದು ಬೇಕು ಅದನ್ನ ನೀವು ಮಡಿಕೊಳ್ಳಿ. ಬೇಡದೇ ಇರೋದು ಇದು ಬೇಡ ಅಂತ ಹೇಳಿ ನೀವು ಅದನ್ನ ಕ್ಯಾನ್ಸಲ್ ಕೂಡ ಮಾಡ್ಬೋದು, ಅದು ಓನಾಗೆ. ಜೊತೆಗೆ ಏನಪ್ಪ ಅಂದರೆ ಅಕಸ್ಮಾತು ಇದೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೇನಾಗುತ್ತೆ, 5ನೇ ತಾರೀಕು 10ನೇ ತಾರೀಕು ನಿಮಗೆ ಕರಡು ಪ್ರತಿ ಬರುತ್ತೆ, ಓಟಲ್ಲಿ ಇದ್ದೀರಿ ನೀವು ಅಂತ ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ಹೆದರಿಕೊಳ್ಳುವಂಥ ಅವಶ್ಯಕತೆ ಇರೋದೇ ಇಲ್ಲ. ಯಾಕೆಂದರೆ ಫಾರಮ್ ನಂಬರ್ 6ನ ಸಬ್ಮಿಟ್ ಮಾಡಿ ಹೊಸದಾಗಿ ನೀವು ಎಲೆಕ್ಷನ್ ಕಾರ್ಡ್ನ ಮಾಡಿಸ್ಕೊಡ್ಬೋದು. ತಿದ್ದುಪಡಿ ಏನಾರ ಮಾಡಬೇಕು ಅಂದರೆ ಫಾರಮ್ ನಂಬರ್ 8 ಅಪ್ಲೈ ಮಾಡಿ ನೀವು ವೋಟ್ ರೆಡಿನ ರೆಡಿ ಮಾಡಿಸ್ಕೊಳ್ಬೋದು. ಇಷ್ಟೇ ಮಾಹಿತಿ ನನಗೆ ತಿಳಿದಿರುವಂಗೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.